ಮಧ್ಯದ ಸಿಪ್ ಬಿಟ್ಟು ಬರುತ್ತೆ. ಫೈನಲಿ ಇದು ತಗೊಂಡ್ವಿ 1300 ರೂಪಾಯಿ, 650 ರುಪೀಸು. ನಮಗೆ ಬಸ್ಸು ಒಂದು ಬಸ್ ಟಿಕೆಟ್ಗೆ 605 ರೂಪಾಯಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ನಾವು ಬಂಡೀಪುರ ಟೈಗರ್ ಸಫಾರಿಗೆ ಹೋಗ್ತಾ ಇದ್ದೀವಿ. ನಾವೀಗ ಮಂಟಕಳ್ಳಿ ಟೋಲ್ ಹತ್ರ ಇದ್ದೀವಿ. ನಿಮ್ಗೆ ರೋಡ್ ಗೊತ್ತಾಗ್ತಿರ್ಬೋದು. ಮಂಟಕಳ್ಳಿ ಟೋಲ್ ಹತ್ರ ಎಕ್ಸಾಕ್ಟ್ ಆಗಿದ್ದೀವಿ. ಈ ಟೈಮ್ ಬಂದು 4 ಗಂಟೆ ಮನೆ ಹೊರಟ್ವಿ, 4:15 ಆಗಿದೆ ಈಗ. ಹೌದು, ಇವತ್ತು ಸೋಮವಾರ. ನಾವು ನೆನೆ ನೈಟು ಪ್ಲಾನ್ ಎಲ್ಲ ಮಾಡ್ಕೊಂಡ್ವಿ ಬಂಡೀಪುರ ಸಫಾರಿಗೆ ಹೋಗೋದಂತ, ಕಬಿನಿಗೆ ಹೋಗೋದ ಅನ್ಕೊಂಡ್ವಿ. ಸೊ ಅಲ್ಲಿ ಸ್ವಲ್ಪ ಯಾರೋ ತುಂಬಾ ವರ್ಷದಿಂದ ಆಸೆ ಇತ್ತು ಹೋಗ್ಬೇಕು ಅಂತ. ಬಟ್ ಹೋಗಕ್ ಆಗ್ತಿರ್ಲಿಲ್ಲ. ಈಗ ನಾವು ಉಳಾಗೆಲ್ಲ ಮಾಡ್ತಿರೋದ್ರಿಂದ ಹೋಗ್ಲೇಬೇಕು ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೌದು, ಇವಾಗ ಕಾಫಿ ಆಯ್ತು, ಚಳಿ ಅಂತ ಅಂದ್ಬಿಟ್ಟು ಇದು ಟೋಲ್ ಹತ್ರ ಕಾಫಿ ಕುಡ್ಕೊಂಡ್ವಿ. ಕಡ್ಕೊಳ್ಳೋ ನಿಯರ್ ಬರುತ್ತೆ ಇದು. ಇವಾಗ ಹೊಡ್ತೀವಿ. ಅಲ್ಲಿ 6 ಗಂಟೆ ಮೇಲೆ ಎಂಟ್ರಿ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಹೇಗಿರುತ್ತೆ ಏನೋ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ಕೊಡ್ತೀವಿ. ಫುಲ್ ವೀಡಿಯೋ ನೋಡಿ ಕೊನೆ ತನಕ ಅಪ್ಡೇಟ್ ಮಾಡ್ತೀವಿ. ಆಲ್ರೆಡಿ ಇವಾಗ ಒಂದು 4:30 ಆಯ್ತಾ ಬಂತು, ಹೊಡ್ತೀವಿ ಇವಾಗ. ಸರಿ ಬನ್ನಿ. ಫೈನಲಿ ಸಫಾರಿ ಕ್ಯಾಂಪ್ ಹತ್ರ ಬಂದ್ವಿ. ಮೆಲ್ಕಾಮ್ನಹಳ್ಳಿ ಸಫಾರಿಗೆ. ವೆಲ್ಕಮ್ ಟು ಬಂಡೀಪುರ ಟೈಗರ್ ರಿಸರ್ವ್. ಮೆಲ್ಕಾಮ್ನಹಳ್ಳಿ ಹತ್ರ ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದೀವಿ. ಈಗ ಹೋಗಿ ನೋಡೋಣ. ನಾವು ಟಿಕೆಟ್ ಬುಕ್ ಮಾಡಿಲ್ಲ, ಯಾವ ಥರ ವಿಚಾರಿಸೋಣ ಎಷ್ಟು ಏನು ಅಂತ. ಒಳಗಡೆ ಹೋಗ್ತಾ ಇದೀವಿ. ಪುರ ಹುಲಿ ಸಂರಕ್ಷಣೆ ಪ್ರದೇಶ. ಸಫಾರಿಗೆ ಬರೋರು ಇಲ್ಲಿ ಬಂದೇ ನೀವು ಟಿಕೆಟ್ ತಗೊಂಡು ಹೆಂಗೆ ಹೋಗ್ಬೇಕು ಸಫಾರಿಗೆ ಹೋಗ್ಬೇಕಾಗುತ್ತೆ. ಅದೇ ಹೌದು, ನಿಮ್ಗೆ ಕೇಳ್ತೀವಿ. ಜೀಪ್ ಇದೆಯಾ, ಬಸ್ ಇದೆಯಾ ಕೇಳ್ತೀವಿ. ಜೀಪ್ ಆದ್ರೆ ಮಿನಿಮಮ್ 6 ಜನ ಅನ್ಸುತ್ತೆ. ಸುಮಾರು ಜನ ವೆಯ್ಟ್ ಮಾಡ್ತಾವ್ರೆ. ನಿಮ್ಗೆ ಆಫ್ಲೈನ್ ಡೈರೆಕ್ಟ್ ಆಗಿ ಬಂದ್ರೆ ಇಲ್ಲಿ ಟಿಕೆಟ್ ಅವೈಲೇಬಲ್ ಇರುತ್ತೆ. ಆನ್ಲೈನ್ ಆದ್ರೆ 2 ವೀಕ್ಸ್ ಸೀಸನ್ ತಕ್ಕಂತೆ ಹೇಳಕ್ಕಾಗಲ್ಲ. ಆಲೆ ಮುಂಚೆನೆ ಬುಕ್ ಮಾಡ್ಕೊಂಡಿದ್ರೆ ಅದು ಸಿಗಲ್ಲ. ಹೌದು, ನಾವು ಪಾರ್ಕ್ ಮಾಡಿದ್ದೀವಿ. ಬಟ್ ತಣ್ಣ ಗಾಳಿ ಇದೆ, ಚೆನ್ನಾಗಿದೆ. ಈಗ ಸುಮಾರು ಜನ ಅಲ್ಲಿ ವೆಯ್ಟ್ ಮಾಡ್ತಾವ್ರೆ. ಅವ್ರು ಕೇಳಿ ನೋಡವ. ಬಟ್ ಜನ ಕಡಿಮೆನೇ ಇರೋದು. ಇವಾಗ ಟಿಕೆಟ್ ತಗೊಳಕ್ಕೆ ಹೋಗ್ತಾ ಇದ್ದೀವಿ ಇಬ್ರು. ನೋಡ್ತಾ ಇರ್ಬೋದು. ಆಮೇಲೆ ಬಂಡೀಪುರ ಸಫಾರಿ ಕ್ಯಾಂಪ್. ಆಲ್ರೆಡಿ ಕೌಂಟರ್ ಹಿಂಗೆ ಕರ್ಕೊ ಹೋಗೋದು ಅನ್ಸುತ್ತೆ. ಆಲ್ರೆಡಿ 2 ಡ್ಯಾಗ್ ಇದೆ. ಅದೇ ಹುಲಿ ಅದು ಹುಲಿ. ಹುಲಿಗೆ ಎದ್ರಿಕೋತೀವೋ ಇಲ್ಲೋ ಗೊತ್ತಿಲ್ಲ, ನಾಯಿಗಂತೂ ಎದ್ರಿಕೋತೀವಿ. ಸುಮಾರು ಜನ ಆಲ್ರೆಡಿ ಕ್ಯೂ ಅಲ್ಲಿ ನಿಂತಿದ್ದಾರೆ. ನಾವು ಕೂಡ ಟಿಕೆಟು ಪರ್ಸನ್ 650 ಇರುತ್ತೆ ನಿಮಗೆ. ಇಲ್ಲಿ ಲೊಕೇಶನು ಒಳ್ಳೆ ಲೊಕೇಶನ್ ಅಂತಾನೆ ಹೇಳ್ಬೋದು. ಮರಲ್ಲಿ 650 ಬಸ್ ಆದರೆ, ಕ್ಯಾಂಪರ್ ಆದರೆ 1100. ಅದು ಕ್ಯಾಂಪರು ನಾವು ಬಸ್ಸಲ್ಲಿ ತಾನೇ ಇವಾಗ ಹೋಗ್ಬೇಕಾಗಿರೋದು. ನೋಡೋಣ ಯಾವುದು ಜಾಣ. ಹೌದು, ಬಸ್ಸೇ ಚಾಯ್ಸ್ ಮಾಡ್ಕೊಂಡಿರೋದು. ಬಸ್ಸೇ ಚಾಯ್ಸ್ ಮಾಡ್ಕೊಂಡಿದ್ದೀವಿ. ಕ್ಯಾಮ್ರಾಗೆ ಚಾರ್ಜ್ ಅಂತ ಹಾಕೋರೆ ಇಲ್ಲಿ ಅಬೌವ್ 500. 200 mm ಎಷ್ಟು ಪ್ರೈಸು ನೋಡೋ ಕೇಳಿದ್ರೆ ಮೊಬೈಲ್ ಮಾಡ್ಕೊಳ್ಳೋದು. ಕ್ಯಾಮ್ರಾಗೆ ಚಾರ್ಜಸ್ ಇರುತ್ತೆ, ಇಲ್ಲ ಅಂದ್ರೆ ಇದಕ್ಕೆ ನೋಡೋ. ಸೊ ಗಾಯ್ಸ್, ಫೈನಲಿ ಟಿಕೆಟ್ ತೊಗೊಂಡ್ವಿ. 1300 ರೂಪಾಯಿ, 650 ರುಪೀಸು. ನಮಗೆ ಬಸ್ಸು ಒಂದು ಬಸ್ ಟಿಕೆಟ್ಗೆ 605 ರೂಪಾಯಿ. ನಾವು ಇವಾಗ ಅಲ್ಲಿ ಲೋಗೋ ಹತ್ರ ಹೋಗ್ತೀವಿ. ಇಲ್ಲ ವೆಯ್ಟ್ ಮಾಡೋ, ಇಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡ್ಬಿಟ್ಟು ಹೋಗೋಣ. ಎಲ್ಲ ಫೋಟೋ ತಗೋತಿದ್ದಾರೆ ಇಲ್ಲಿ ಬಂಡೀಪುರ ಟೈಗರ್ ರಿಸರ್ವ್. ಹೌದು, ನಾವು ಕೂಡ ಹಂಗೆ ಒಂದು ಫೋಟೋ ತಗೊಬಿಡೋದ. ಫೋಟೋ ತಗೊಂಡು ಭಾಳ ದಿನದ ಆಸೆ ಈಡೇರಿತು ಸಫಾರಿ ಹೋಗ್ಬೇಕು ಅಂತ. ತುಂಬ ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ. ಹೌದು, ಹೊಸದಾಗಿ ವ್ಲಾಗ್ ಚಾನಲ್ ಮಾಡೋದ್ರಿಂದ ನಮ್ಮ ಆಸೆ ಈಡೇರಿತು ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಊಟಿಗೆ ನಾನೇನು ಹೋಗುವಾಗ ಅನ್ಕೋತಾ ಇದ್ವಿ ಸಫಾರಿಗೆ ಹೋಗ್ಬೇಕು ಅಂತ. ಊಟಿಗೆ ಹೋಗಿದ್ವಿ, ಗೋವಾಗೆ ಹೋಗಿದ್ವಿ. ಯಾವಾಗಲೇ ಮುಂಚೆ ಮಾಡಿದ್ರೆ ನಮಗೆ ಒಳ್ಳೆ ವಿಡಿಯೋಗಳಾಗೋದು. ಹೌದು, ನಿಮಗೂ ತೋರಿಸ್ತಾ ಇದ್ವಿ. ಊಟಿ, ಗೋವಾಗೆ ಫ್ಲೈಟಲ್ಲಿ ಹೋಗಿದ್ವಿ. ನೋಡೋಣ, ನೆಕ್ಸ್ಟ್ ಇನ್ನೊಂದ್ಸಲ ಗೋವಾಗೆ ಹೋಗೋಕೆ ಪ್ಲಾನ್ ಐತೆ. ಮೈಸೂರಿಗೆ ಇದು ಸ್ವಲ್ಪ ನಿಯರ್. ಜನ ನೋಡಿ, ತುಂಬ ಜನ ಜನ ಸ್ವಲ್ಪ ಕಮ್ಮಿ ಇದ್ರು. ಜನ ಆಲ್ರೆಡಿ ಬಂತು. ಆಲ್ರೆಡಿ ಒಂದು ಬಸ್ ಬರ್ತಾ ಇದೆ. ಅದೇ ಬಸ್ಸಲ್ಲಿ ನಾವು ನಮ್ದು ಅದೇ ಬಸ್ ಅನ್ಸುತ್ತೆ ಹೋಗ್ಬೇಕು. ನೋಡಿ, ಓಪನ್ ಅಪ್ ಇದೆ. ನೋಡೋಣ, ಇದೇ ಬಸ್ಸಲ್ಲೇ ಹೋಗ್ಬೇಕು ನಾವು. ಇದೇ ಓಪನ್ ಅಪ್ ಈ ಬಸ್ ಅನ್ಸುತ್ತೆ ನಮ್ಮದು.
ಫೋಟೋ ಬಸ್ ತಗೊಳ್ಳೋದು. ಬಂತು. ಸೀಟ್ ಕೊಡೋದ ಇರೋ ಫಸ್ಟು. ಸೀಟ್ ಅಂದರೆ ಟೋಕನ್ ಏನೋ ಬರ್ದಿದ್ದಾರ? ಏನೂ ಇಲ್ಲ. ಬಾ ನೋಡವ. ಬಾ ಸೀಟ್ ಮತ್ತೆ ಇಟ್ಕೊಬಿಡವ, ವೀಡಿಯೋ ಚೆನ್ನಾಗಿ ಬರಲಿ. ಆಮೇಲೆ ಫಸ್ಟು ಸೀಟ್ ಇಟ್ಕೊಬಿಡ್ತೀವಿ. ಸಿಕ್ಕಿದೆ ಒಂಟಿ ಸರ್ಗ. ಒಂದು ಆನೆ ಕೂಡ ಸಿಕ್ತು. ಅಲ್ಲಿ ಇಲ್ಲಿ ಕಂಡೀಷನ್ಗಳಿರುತ್ತೆ, ಕೆಚ್ಚಾಡಬಾರ್ದು. ಈ ಜಿಂಕೆ ಇದೆ ನೋಡಿ, ಇಲ್ಲಿ ಒಂದೇ ಒಂದು ಎರಡು ಜಿಂಕೆ ಇದೆ, ಎರಡು ಮೂರು ಇದೆ. ನಾವು ಕಾಡಲ್ಲಿ ಹೆಂಗಿರ್ಬೇಕು ಹಂಗೆ ಇರಬೇಕು. ಕಾಡು ಬಂದು ಮನೆ ಎಲ್ಲ, ನಾವು ಕಾಡು ಬಂದು ಆನೆಗಳ ಮನೆ, ಪ್ರಾಣಿಗಳ ಮನೆ. ಸೈಲೆಂಟ್ ಆಗಿರಬೇಕು, ಫೀಲ್ ಮಾಡಬೇಕು, ಕಿರ್ಚಾಡೋದು ಬೇಡ. ಇಲ್ಲಿ ಬಂದ್ಮೇಲೆ ಒಳ್ಳೆ ನೇಚರ್ನ, ಪ್ರಾಣಿಗಳನ್ನ ನೋಡಿ ಫೀಲ್ ಮಾಡಿ ಎಂಜಾಯ್ ಮಾಡಬೇಕು. ಇಲ್ಲೇ ರೋಡಲ್ಲಿ ನೋಡಿ, ಇಲ್ಲೇ ಜಿಂಕೆನೆ ಇದೆ. ರೋಡ್ ಪಾಸ್ ಆಗ್ತಾ ಇದೆ, ಪಾಪ ಆಗ್ತಾ ಇಲ್ಲ ಅವಕ್ಕೆ. ಏನಂತಂದ್ರೆ ಸ್ವಲ್ಪ ಗಾಡಿಗಳು ಓಡಾಡ್ತಾ ಇದ್ರೆ ಅವಕ್ಕೆ ಹೆದರಿಕೆ ಆಗ್ತಾ ಇದೆ. ಹೋಗ್ತಾ ಇದೀವಿ ಕಾಡೊಳಗಡೆ. ಕಾಡೊಳಗಡೆ ಬರೋ ಗಾಳಿ ಮಾತ್ರ ಪ್ಯೂರ್ ನೋಡಿ, ಪ್ಯೂರ್ ಗಾಳಿ. ನಿಮಗೆ ಈ ಗ್ರೀನರಿ ಫ್ರೆಶ್. Please maintain silence and don't use the flashlight into the photography. Selfie is not allowed. This is natural habitat forest. Animal sightings depends on your. You will try. Enjoy the nature and enjoy the forest. And don't. ಜಿಂಕೆಗಳು ನೋಡಿ ಹೆಂಗಿದೆ, ಜಿಂಕೆ ಗುಂಪು ನೋಡಿ ಹೆಂಗಿದೆ. ಲಾಟು ಒಳ್ಳೆ ಕುರಿಗಳ ಥರ ಇದೆ ನೋಡಿ. ಫ್ಲಾಶ್ ಆನ್ ಮಾಡ್ಬಿಡೋಣ ನೋಡಿ, ಎಷ್ಟಿದೆ ಜಿಂಕೆಗಳು ಗೈಸ್. ಫುಲ್ಲು ಜಿಂಕೆಗಳು. ಹೆಚ್ಚು ಕಮ್ಮಿ 100 ಮೇಲೆ ಐತಲ್ವೇನಾ ನೋಡಿ. ಆನೆ, ಎರಡು ಆನೆ ಮೇಯ್ತಾ ಇದೆ. ಸ್ಟಾಪ್ ಮಾಡಿದ್ರು ನೋಡಿ, 2 ಆನೆ ಇದೆ ನೋಡಿ. ಸೈಲೆಂಟ್ ಆಗಿರ್ಬೇಕು, ಮಾತಾಡಂಗಿಲ್ಲ. ಇಲ್ಲಿ ಮಾತಾಡಿದ್ರೆ ಮುಗಿದ ಕತೆ. ಸೌಂಡ್ ಮಾಡಿದ್ರೆ ಅದು ಓಪನ್ ಮಾಡಲ್ಲ. ನೋಡಿ ಗೈಸ್, ಆನೆ ಇದೆ ಅಲ್ಲಿ. ಆನೆ ಇದೆ ನೋಡಿ ಇಲ್ಲಿ. ಒಂಟಿ ಸಲ್ಗ ನಮ್ಮ ಹತ್ರನೇ ಬಂದಿದೆ ಕಣ. ಮಾತಾಡ್ಸ್ಬೇಕಂತೆ. ಛತ್ರ ನಮ್ಮ ಹತ್ರನೇ ಇದೆ ಆನೆ. 2 ಆನೆ. ಅವಲೇ ಬಂತಲ್ಲ, ಅದೇ ಅದೇ ಇರ್ಬೇಕಿತ್ತು. ಆ ಕಡೆ ಬಂದ್ಬಿಡ್ತದೆ. நான் எடிட் பண்ணிப்போம் சுபாஷ். இப்போ சுபாஷ் கண்டிப்பாக எடிட் பண்ணி தான் என்ன பாத்ரூம் போட்டு அதுக்காக இப்போ எடிட் பண்ணுவாங்க.
ಬೋನ್ ಮರಿ ಬೋನ್ ಮರಿ ಜಿಂಕೆ ಫೋಟೋ ತಗೊಳಕ್ಕೆ ಹೊರಟಾಯ್ತು. ಮಕ್ಳಿಗೆ ಇಷ್ಟ ಕಾಡ್ ಕುದುರೆ ಕಾಡೆ ಮೇಲೆ ಆ ಕಡೆ ಎರಡು ಕಾಡೆ ಕಾಡಂದ್ರೆ ಎರಡು ಮತ್ತೆ ಇವು ಎಲ್ಲ ಕಾಡಂದ್ರೆ ಕಾಡೆ ಆರ್ಸೋದು ಹೆಂಗೈತೆ ನೋಡು. ಈ ಕಡೆ ಒಂದು ನೋಡು. ಏನ್ ಸೈಜ್ ಆಯ್ತು. ನೋಡಿ ಹೆಂಗ್ ನೋಡ್ತೈತೆ. ಆ ಹುಡುಗರು ನಿಂತವ ಅಲ್ಲೇ ಪಾಪ ಹೋಗ್ಬೇಕು. வெயிட் பண்றோம் அவங்க ಮೊದಲೇ ಓಡಿದ போயிடுச்சு அடி அவன் நிக்கிறான் பாரு அந்த கார்காரன் அவன் தானா இப்ப ಚೂರು ಮುಂದಕ್ಕೆ ಹಾಂ ಸಾಕೋಣ ಒಂಚೂರು ಬೆಳಿಗ್ಗೆ ಎಂಟಾಗಿ ಸೂಟಾಗಿದ್ದಾರ ಹಾಂ ಅದು ಚೂರು ಮಾತಾಡಬೇಡಿ